ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಕಸ್ತೂರಿ. ನನಗೆ ಒಬ್ಬಳು ಮಗಳು ಮತ್ತು ಒಬ್ಬ ಮಗ. ನನ್ನ ಇಬ್ಬರು ಮಕ್ಕಳಿಗೂ ಮದುವೆಯಾಗಿತ್ತು. ನನ್ನ ಮಗ ಕೆಲಸದ ಕಾರಣದಿಂದ ವಿದೇಶದಲ್ಲಿ ವಾಸವಿದ್ದ. ಆದರೆ ಸೊಸೆ ಮಾತ್ರ ನಾನು ಒಂಟಿಯಾಗಿದ್ದಾನೆ ಎಂದು ನನ್ನ ಜೊತೆ ಇರ್ತಾ ಇದ್ಲು. ನನ್ನ ಮಗನ ಮದುವೆಯಾಗಿ 3 ವರ್ಷವಾಗಿತ್ತು. ಮಗಳ ಮದುವೆಯಾಗಿ 1 ವರ್ಷ ಕಳೆದಿತ್ತು. ಒಂದು ದಿನ ನನ್ನ ಮಗಳು ರಾಧಾ ಫೋನ್ ಮಾಡಿ, ಅಮ್ಮ, ನನ್ನ ಗಂಡನ ಕೆಲಸ ಹೊರಟೋಗಿದೆ, ಅತ್ತೆ ಮನೆಯಲ್ಲಿ ತುಂಬಾ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ಲು. ಈಗ ನನ್ನ ಮಗಳ ಕಷ್ಟ ಇನ್ನೂ ಹೆಚ್ಚಾಗಿತ್ತು. ಆದ್ದರಿಂದ ನಾನು ನನ್ನ ಮಗಳಿಗೆ ಸಹಾಯ ಮಾಡಬೇಕು ಅಂದುಕೊಂಡೆ. ಮಾರನೆಯ ದಿನ ನನ್ನ ಮಗಳು ನನ್ನನ್ನು ಭೇಟಿಯಾಗಲು ಮನೆಗೆ ಬಂದ್ಲು. ಅವಳ ಮುಖದ ಮೇಲೆ ಅವಳ ಕಷ್ಟದಲ್ಲಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನಾನು ಹೇಳಿದೆ, ರಾಧಾ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಎಲ್ಲಿಯವರೆಗೂ ಅಳಿಯಂದರಿಗೆ ಕೆಲಸ ಸಿಗೋದಿಲ್ವೋ ಅಲ್ಲಿಯವರೆಗೂ ನೀವು ನಮ್ಮ ಜೊತೆನೆ ಬಂದು ಇರಬಹುದು ಅಂತ. ಆದರೆ ರಾಧಾ ಇಲ್ಲಿಗೆ ಬಂದ ಮೇಲೆ ನನ್ನ ಸೊಸೆ ನಂದಿನಿ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇರಲಿಲ್ಲ. ಒಂದು ದಿನ ನಾನು ನಂದಿನಿಗೆ ಕೋಪವಾಗಿ ಹೇಳಿದೆ, ನನ್ನ ಮಗಳ ಮೇಲೆ ನಿಂಗೆ ಅಷ್ಟೊಂದು ಕೋಪವಿದ್ರೆ ನೀನು ನಿನ್ನ ಗಂಡನ ಜೊತೆ ಹೊರಟು ಹೋಗು ಅಂತ. ನನ್ನ ಮಾತಿಗೆ ಬೇಜಾರು ಮಾಡಿಕೊಂಡು ನಂದಿನಿ ತಕ್ಷಣ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ಲು. ಮಗಳ ಮೇಲಿನ ಮೋಹದಿಂದ ನಾನು ಸೊಸೆಯನ್ನು ನಿಲ್ಲಿಸಲೇ ಇಲ್ಲ. ನಂದಿನಿ ಈಗ ಮನೆಯಿಂದ ಹೊರಟು ಹೋದ ಮೇಲೆ ನನ್ನ ಮಗಳು ಎಷ್ಟೊಂದು ಸಂತೋಷವಾಗಿದ್ಲು. ಕೆಲವು ದಿನಗಳ ನಂತರ ಅಳಿಯಂದರು ಒಂದು ದಿನ ಆಕಸ್ಮಿಕವಾಗಿ ನನ್ನ ರೂಮ್ಗೆ ಬರ್ತಾರೆ. ಆ ಸಮಯದಲ್ಲಿ ನಾನು ಅಲ್ಮಾರಿಯಿಂದ ಬಟ್ಟೆಗಳನ್ನು ಹೊರತೆಗಿತಾ ಇದ್ದೆ. ಯಾಕೆಂದ್ರೆ ನಾನು ಮದುವೆಗೆ ಹೋಗಬೇಕಾಗಿತ್ತು. ಮದುವೆಯಲ್ಲಿ ಉಡಲು ನಾನು ಸೀರೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಮತ್ತು ನಾನು ಸೀರೆಯ ಬ್ಲೌಸನ್ನು ಟೈಪ್ ಮಾಡುತ್ತಿರುವಾಗ ಸಡನ್ ಆಗಿ ಬಾಗಿಲನ್ನು ತಟ್ಟದೆ ನನ್ನ ಅಳಿಯಂದಿರು ರೂಮಿನೊಳಗೆ ಬಂದ್ಬಿಟ್ಟಿದ್ರು. ಅವರನ್ನು ನೋಡಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಮುಜುಗರದಿಂದ ತಕ್ಷಣ ನನ್ನ ಮುಖವನ್ನು ತಿರುಗಿಸಿಕೊಂಡೆ. ಇದು ತುಂಬಾ ಅನಿರೀಕ್ಷಿತವಾಗಿತ್ತು. ಇದರಿಂದಾಗಿ ನನಗೂ ಹಾಗೂ ಅಳಿಯಂದಿರಿಗೂ ಒಂದು ಅಸಹಜ ಭಾವನೆ ಉಂಟಾಗಿತ್ತು. ನಾನು ಬೇಗ ಬೇಗ ಸೀರೆಯನ್ನು ಸರಿ ಮಾಡಿಕೊಂಡೆ. ಯಾವಾಗಲೂ ಮನೆಯಲ್ಲಿ ಸೊಸೆಯೊಂದಿಗೆ ನಾನು ಒಬ್ಬಳೇ ಇರುತ್ತಿದ್ದರಿಂದ ನನಗೆ ಬಾಗಿಲನ್ನು ಹಾಕಿಕೊಳ್ಳುವ ಅಭ್ಯಾಸವಿರಲಿಲ್ಲ. ನಾನು ಯಾವಾಗಲೂ ಬಾಗಿಲನ್ನು ಮುಂದೆ ಮಾಡಿ ಇಡ್ತಾ ಇದ್ದೆ ಅಷ್ಟೆ. ನಾನು ಅಳಿಯಂದಿರ ಕಡೆ ತಿರುಗಿ ನೋಡಿದಾಗ ಅವರು ನನ್ನ ಮಂಚದ ಪಕ್ಕದಲ್ಲೇ ಬಂದು ನಿಂತ್ಕೊಂಡಿದ್ರು. ಅವರು ಹೇಳಿದ್ರು, ಅತ್ತೆ, ನಾನು ಹೀಗೆ ಸಡನ್ ಆಗಿ ನಿಮ್ಮ ರೂಮಿಗೆ ಬಂದಿರುವುದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡಿ. ಅತ್ತೆ, ನೀವು ನನಗೆ ಮತ್ತು ರಾಧಾಗೆ ತುಂಬಾ ಸಹಾಯ ಮಾಡ್ತಿದ್ದೀರಾ. ನೀವು ನನ್ನನ್ನು ನಿಮ್ಮ ಮಗನಂತೆ ನೋಡಿಕೊಳ್ತಾ ಇದ್ದೀರಾ. ನೀವೇನು ಚಿಂತೆ ಮಾಡಬೇಡಿ. ನಾನು ತುಂಬಾ ದಿನ ಇಲ್ಲಿ ಇರೋದಿಲ್ಲ. ಎಷ್ಟಾದರೂ ನಾನು ಈ ಮನೆಯ ಅಳಿಯ ಅಲ್ವಾ. ಅಳಿಯನಿಗೆ ಅತ್ತೆ ಮನೆಯಲ್ಲಿ ಹೆಚ್ಚು ದಿನ ಇರುವುದು ಅದೆಲ್ಲ ಶೋಭೆ ತರೋದಿಲ್ಲ. ನಾನು ಆದಷ್ಟು ಬೇಗ ಯಾವುದಾದರೂ ಒಂದು ಕೆಲಸವನ್ನು ಹುಡುಕಿಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಅಳಿಯಂದ್ರೆ, ನೀವು ನನಗೆ ಧನ್ಯವಾದ ಹೇಳುವ ಅವಶ್ಯಕತೆ ಇಲ್ಲ. ನೀವು ಈ ಮನೆಯ ಏಕೈಕ ಅಳಿಯ. ಇಲ್ಲಿರಲು ನೀವು ನಾಚಿಕೆ ಪಟ್ಕೋಬೇಡಿ. ಈ ಮನೆಯನ್ನು ನಿಮ್ಮ ಸ್ವಂತ ಮನೆಯೆಂದೇ ತಿಳಿದುಕೊಳ್ಳಿ. ನನ್ನ ಮಾತು ಕೇಳಿದ ತಕ್ಷಣ ಅಳಿಯಂದಿರು ನನ್ನನ್ನು ಸಡನ್ ಆಗಿ ತಬ್ಬಿಕೊಳ್ತಾರೆ. ಅತ್ತೆ, ನಿಮ್ಮ ಈ ಉಪಕಾರವನ್ನು ನಾನು ಎಂದೂ ಮರೆಯಲಾರೆ. ನೀವು ಮಾಡಿದ ಈ ಉಪಕಾರಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ಏನಾದರೂ ಉಪಕಾರ ಮಾಡ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅಳಿಯಂದರು ನನ್ನನ್ನು ತಬ್ಬಿಕೊಂಡಾಗ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟಿದ್ದೆ. ಅಷ್ಟಕ್ಕೂ ಅವನು ನನ್ನ ಅಳಿಯ. ನಮ್ಮಿಬ್ಬರ ನಡುವೆ ಅಷ್ಟೊಂದು ಸಲಿಗೆ ಏನೂ ಇರಲಿಲ್ಲ. ಈಗಿನ ಮಾಡರ್ನ್ ಹುಡುಗರು ಅತ್ತೆಯೊಂದಿಗೆ ಯಾವುದೇ ನಾಚಿಕೆ ಇಲ್ಲದೆ ಹೀಗೆ ವರ್ತಿಸುತ್ತಾರೆ ಅಂತ ನಾನು ಅಂದುಕೊಂಡೆ. ಇತ್ತೀಚೆಗೆ ರಾಧಾ ಮತ್ತು ಅಳಿಯಂದಿರ ನಡುವೆ ಏನೋ ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇತ್ತು. ಒಂದು ದಿನ ನಾನು ನನ್ನ ರೂಮಿನಿಂದ ಹೊರಬರುವಾಗ ಮಗಳ ರೂಮಿನಿಂದ ಜೋರಾದ ಶಬ್ದಗಳು ಕೇಳಿಸ್ತಾ ಇದ್ವು. ಅವರಿಬ್ಬರ ನಡುವೆ ಗಲಾಟೆಗಳು ನಡೆಯುತ್ತಿದೆ ಎಂದು ನಾನು ಅಂದುಕೊಂಡೆ. ನಾನು ಈಗ ಸೀದಾ ಅವರ ರೂಮಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ರಾಧಾ ತನ್ನ ಗಂಡನಿಗೆ ಚೆನ್ನಾಗಿ ಬೈತಾ ಇದ್ಲು. ನಾವಿಲ್ಲಿಗೆ ಬಂದು 15 ದಿನಗಳಾಗೋಯ್ತು. ಆದರೆ ನಿನ್ನಿಂದ ಒಂದೇ ಒಂದು ಕೆಲಸವನ್ನು ಕೂಡ ಬೇಗ ಹುಡುಕಿಕೊಳ್ಳಲು ಆಗಲಿಲ್ಲ. ಇಡೀ ದಿನ ಈ ಲ್ಯಾಪ್ಟಾಪ್ ಮುಂದೆ ಕುಳಿತು ಅದೇನು ಮಾಡ್ತಾ ಇರ್ತೀರಾ ನೀವು? ಮನೆಯಲ್ಲಿ ಸುಮ್ಮನೆ ಕುಳಿತು ನಿಮ್ಮ ತಲೆ ಕೆಟ್ಟೋಗಿರಬೇಕು. ಈಗ ನನ್ನಿಂದ ಎಣ್ಣೆ ಹಚ್ಚಿ ಮಾಲಿಶ್ ಮಾಡು ಅಂತ ಬೇರೆ ಹೇಳ್ತಾ ಇದ್ದೀರಾ. ನಾನು ನಿಮ್ಮಂತಹ ಕೆಲಸಕ್ಕೆ ಬಾರದ ವ್ಯಕ್ತಿಗೆ ಮಾಲಿಶ್ ಮಾಡೋದಿಲ್ಲ ಎಂದು ರಾಧಾ ನನ್ನ ಮುಂದೆನೆ ತನ್ನ ಗಂಡನಿಗೆ ಅವಮಾನ ಮಾಡ್ತಾ ಇದ್ಲು. ರಾಧಾ ಮಾತಿನ ಮೇಲೆ ಹಿಡಿತವಿರಲಿ.
ಒಂದಲ್ಲ ಒಂದು ದಿನ ಅಳಿಯಂದಿರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಈ ಕಷ್ಟದ ಸಮಯ ಕೂಡ ಬೇಗ ಹೊರಟೋಗುತ್ತೆ. ಇಂತಹ ಕಠಿಣ ಸಮಯದಲ್ಲಿ ನೀನು ನಿನ್ನ ಗಂಡನಿಗೆ ಧೈರ್ಯ ಹೇಳಬೇಕು. ಗಂಡನ ಸೇವೆ ಮಾಡುವುದು ತುಂಬಾ ಪುಣ್ಯದ ಕೆಲಸ ಅಂತ ಹೇಳ್ತಾ ಇದ್ದೆ ನಾನು. ಅಮ್ಮ, ನಿನ್ನ ಅಳಿಯನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಇದ್ರೆ ನೀನೇ ಅವರಿಗೆ ಮಾಲಿಶ್ ಮಾಡು ಅಂತ ಹೇಳಿದ್ಲು ರಾಧಾ. ನಾನು ಏನೋ ಹೇಳಬೇಕಾದ್ರೆ ಅಳಿಯಂದಿರು ನನ್ನ ಕೈಯನ್ನು ಹಿಡಿದುಕೊಂಡು ಹೊರಗಡೆ ಕರೆದುಕೊಂಡು ಬಂದು ಹೇಳ್ತಾರೆ, ಅತ್ತೆ, ನಾನು ಅವಳ ಬೇಸರವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಗಂಡ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಯಾವ ಹೆಂಡತಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ? ಆದರೆ ನಾನು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ನನಗೆ ಕೆಲಸ ಸಿಗ್ತಾ ಇಲ್ಲ, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ ಎಂದು ಹೇಳುತ್ತಾ ಅಳಿಯಂದಿರ ಕಣ್ಣಿನಲ್ಲಿ ನೀರು ತುಂಬಿತ್ತು. ಆಗ ನಾನು ಹೇಳಿದೆ, ಅಳಿಯಂದ್ರೆ, ನೀವು ಬೇಜಾರು ಮಾಡ್ಕೋಬೇಡಿ, ಎಲ್ಲವೂ ಸರಿ ಹೋಗುತ್ತೆ. ನೀವು ಇಲ್ಲಿ ಕುಳಿತುಕೊಳ್ಳಿ, ನಾನು ನಿಮಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತೇನೆ. ಇದರಿಂದ ನಿಮ್ಮ ತಲೆನೋವು ಕಡಿಮೆಯಾಗುತ್ತೆ, ರಾತ್ರಿ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಅಂತ ನಾನು ಅಳಿಯಂದಿರ ತಲೆಯನ್ನು ಮಸಾಜ್ ಮಾಡುತ್ತಿದ್ದಾಗ ಸಡನ್ ಆಗಿ ನನ್ನ ಅಳಿಯ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳ್ತಾನೆ, ಅತ್ತೆ, ನಿಮ್ಮ ಈ ಕೈಗಳಲ್ಲಿ ಮ್ಯಾಜಿಕ್ ಇದೆ. ನೀವು ಮಸಾಜ್ ಮಾಡಿದ ತಕ್ಷಣ ನನ್ನ ತಲೆನೋವೆಲ್ಲ ಹೊರಟೋಯಿತು. ನನ್ನ ಕುತ್ತಿಗೆ ಬಳಿ ಕೂಡ ಸ್ವಲ್ಪ ಮಸಾಜ್ ಮಾಡ್ತೀರಾ ಅಂತ ಹೇಳ್ದ. ನಾನು ಕುತ್ತಿಗೆ ಬಳಿ ಮಾಲಿಶ್ ಮಾಡಲು ಶುರು ಮಾಡಿದಾಗ ನನಗೆ ಒಂದು ರೀತಿಯ ಮುಜುಗರವಾಗ್ತಾ ಇತ್ತು. ಆಗ ನಾನು ನನ್ನ ಕೈ ನೋವ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ. ಸ್ವಲ್ಪ ದಿನಗಳಲ್ಲಿ ಅಲ್ಲಿ ಎಂದರಿಗೆ ಒಳ್ಳೆಯ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ಹೇಳಿದ್ಲು, ನಾನು ತಾಯಿ ಆಗ್ತಿದ್ದೇನೆ ಎನ್ನುವ ಸಿಹಿಯಾದ ಸುದ್ದಿಯನ್ನು. ಅಳಿಯನಿಗೆ ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ಮತ್ತು ಅಲಿಯಾ ಇಬ್ಬರು ತಮ್ಮ ಮನೆಗೆ ವಾಪಸ್ ಹೋಗಲು ರೆಡಿಯಾದರು. ಆಗ ನಾನು ಅವರಿಗೆ ಹೇಳಿದೆ, ಇನ್ನು ಕೆಲವು ದಿನ ಇಲ್ಲೇ ಇರಿ ಅಂತ. ಯಾಕೆಂದರೆ ಈ ಸಂತೋಷದ ವಿಚಾರವನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು. ಅವಳು ಗರ್ಭಿಣಿಯಾಗಿರುವ ಸುದ್ದಿ ಕೇಳಿ ಇನ್ನು ಕೆಲವು ದಿನ ನನ್ನ ಮಗಳನ್ನು ನನ್ನ ಮನೆಯಲ್ಲಿ ಇರಿಸಿಕೊಳ್ಳಬೇಕೆಂದು ನಾನು ಅಂದುಕೊಳ್ತಾ ಇದ್ದೆ. ಆದರೆ 2 ದಿನಗಳಲ್ಲಿ ರಾಧಾಳ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಈಗ ಅಳಿಯ ಮತ್ತು ಮಗಳು ಬೇರೆ ಬೇರೆ ಕಡೆ ಮಲಗ್ತಾ ಇದ್ರು. ರಾಧಾ ಈ ಪರಿಸ್ಥಿತಿಯನ್ನು ನೋಡಿ ನಾನು ಅವಳನ್ನು ಅತ್ತೆ ಮನೆಗೆ ಹೋಗಲು ಬಿಡಲಿಲ್ಲ. ಅವಳು ಅಲ್ಲಿಗೆ ಹೋಗಿ ಮನೆ ಕೆಲಸವನ್ನು ಮಾಡಲು ಸಾಧ್ಯವಾಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಎಲ್ಲಿಯವರೆಗೂ ರಾಧಾ ಸರಿ ಹೋಗೋದಿಲ್ವೋ ಅವಳನ್ನು ನನ್ನ ಮನೆಯಲ್ಲಿಯೇ ಇರಿಸಿಕೊಳ್ಳಬೇಕೆಂದು ನಾನು ನಿರ್ಧಾರ ಮಾಡಿಕೊಂಡಿದ್ದೆ. ಹೀಗೆ ದಿನಗಳು ಕಳೀತಾ ಇದ್ವು. ಅಳಿಯಂದಿರು ಆಫೀಸ್ಗೆ ಹೋಗತೊಡಗಿದ್ರು. ಪ್ರತಿದಿನ ಬೆಳಿಗ್ಗೆ ನಾನೇ ಅಳಿಯಂದಿರಿಗೆ ತಿಂಡಿ ಮಾಡಿ ಟಿಫಿನ್ ಬಾಕ್ಸ್ ಅನ್ನು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದೆ. ಈ ರೀತಿಯಲ್ಲಿ ನಾನು ಅಳಿಯಂದಿರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೆ. ಅಳಿಯಂದಿರು ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲು ಶುರು ಮಾಡಿದ್ರು. ಸಂಜೆ ಅಳಿಯಂದಿರು ಸುಸ್ತಾಗಿ ವಾಪಸ್ ಮನೆಗೆ ಬಂದು ಮನೆಯಲ್ಲೂ ಕೂಡ ನನಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ರು. ನೋಡುತ್ತಿದ್ದಂತೆ ನನ್ನ ಮಗಳು ಹಾಗೂ ಅಳಿಯಂದಿರು ನಮ್ಮ ಮನೆಗೆ ಬಂದು 1 ತಿಂಗಳು ಕಳೆದೋಯ್ತು. ಗರ್ಭಿಣಿಯಾಗಿ ಇದ್ದಿದ್ದರಿಂದ ನನ್ನ ಮಗಳ ಮೂಡು ಯಾವಾಗಲೂ ಸರಿನೇ ಇರ್ತಾ ಇರಲಿಲ್ಲ. ಅಳಿಯಂದಿರಿಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದೇ ಕಾರಣಕ್ಕಾಗಿಯೇ ಅವರಿಬ್ಬರ ಮಧ್ಯೆ ಪ್ರತಿದಿನ ಜಗಳವಾಗ್ತಾ ಇತ್ತು. ಪ್ರತಿದಿನ ನಾನು ಅವರಿಬ್ಬರ ನಡುವಿನ ಜಗಳವನ್ನು ಕೇಳಿಸ್ಕೊಳ್ತಾ ಇದ್ದೆ. ಆದರೆ ಗಂಡ ಹೆಂಡತಿರ ಮಧ್ಯೆ ನಡೆಯುವ ಸಾಮಾನ್ಯ ಜಗಳ ಎಂದು ನಾನು ಅದರ ಕಡೆ ಸರಿಯಾಗಿ ಗಮನ ಕೊಡಲಿಲ್ಲ. ಒಂದು ರಾತ್ರಿ ಅಳಿಯಂದಿರು ನನ್ನ ರೂಮ್ಗೆ ಬಂದು ಹೇಳಿದ್ರು, ಅತ್ತೆ, ಈಗ ನಾನು ರಾಧಾಳ ಜೊತೆ ಒಂದೇ ರೂಮಿನಲ್ಲಿ ಮಲಗಲು ಸಾಧ್ಯವಿಲ್ಲ. ನಿದ್ದೆಯಲ್ಲಿ ಸ್ವಲ್ಪ ನನ್ನ ಕೈ ಟಚ್ ಆದರೂ ಕೂಡ ತಕ್ಷಣ ಅವಳು ನನ್ನ ಮೇಲೆ ರೇಗಾಡ್ತಾಳೆ. ಅವಳಿಂದ ನನಗೆ ರಾತ್ರಿ ಇಡೀ ನಿದ್ದೆ ಬರ್ತಾ ಇಲ್ಲ. ಕಳೆದ 3 ದಿನಗಳಿಂದ ಆಫೀಸ್ನಲ್ಲಿನ ಕೆಲಸದ ಒತ್ತಡದಿಂದ ನನಗೆ ತುಂಬ ಸುಸ್ತಾಗ್ತಾ ಇದೆ. ಆಗ ನಾನು ಅಳಿಯಂದರಿಗೆ ಹೇಳಿದೆ, ಅಳಿಯಂದಿರೆ, ರಾಧಾ ಯಾವ ಸ್ಥಿತಿಯಲ್ಲಿ ಇದ್ದಾಳೆಯೋ ಆ ಸ್ಥಿತಿಯಲ್ಲಿರುವ ಮಹಿಳೆಯರ ಮೂಡು ತುಂಬ ಬದಲಾಗ್ತಾ ಇರುತ್ತೆ. ನೀವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಅವರಿಗೆ ಸಲಹೆ ಕೊಟ್ಟೆ. ಅತ್ತೆ, ನನಗೆ ಎಲ್ಲವೂ ಅರ್ಥವಾಗುತ್ತೆ. ಆದರೆ ಇದು ನನ್ನ ಆರೋಗ್ಯದ ಪ್ರಶ್ನೆ, ನನ್ನ ಕೆಲಸದ ಪ್ರಶ್ನೆ. ನಾನು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ನನಗೆ ಆಫೀಸಿನಲ್ಲಿ ಸರಿಯಾಗಿ ಕೆಲಸ ಮಾಡಲು ಆಗೋದಿಲ್ಲ. ಆದ್ದರಿಂದ ನಿಮಗೇನು ಅಭ್ಯಂತರವಿಲ್ಲ ಅಂದರೆ ಇಂದಿನಿಂದ ನಿಮ್ಮ ರೂಮ್ನಲ್ಲಿ ನಾನು ಮಲಗ್ತೇನೆ ಅಂತ ಹೇಳಿದ್ರು. ಆಗ ನಾನು ತಕ್ಷಣಕ್ಕೆ ಒಪ್ಪಿಕೊಳ್ಳಲಿಲ್ಲ. ಮತ್ತೆ ನಾನು ಯೋಚಿಸಿದೆ, ಅಳಿಯಂದರಿಗೆ ನನ್ನ ಬಳಿ ಸಹಾಯ ಕೇಳುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಅಂತ ನಾನು ಅಂದುಕೊಂಡೆ. ಆದ್ದರಿಂದ ನಾನು ಹೆಚ್ಚಾಗಿ ಏನು ಯೋಚಿಸದೆ ಅಳಿಯಂದರಿಗೆ ನನ್ನ ರೂಮಿನಲ್ಲಿ ಮಲಗಲು ಅವಕಾಶ ಮಾಡಿಕೊಟ್ಟೆ. ಆ ರಾತ್ರಿ ಅಳಿಯಂದಿರು ನನ್ನ ರೂಮಿನಲ್ಲಿ ಮಲಗಿದ್ದರಿಂದ ರಾತ್ರಿಯೆಲ್ಲ ನನಗೆ ನಿದ್ದೆನೇ ಬರಲಿಲ್ಲ.
ಅಳಿಯಂದಿರು ನನ್ನ ರೂಮಿನಲ್ಲಿ ಇರುವ ಕಾರಣಕ್ಕಾಗಿ ನಾನು ರಾತ್ರಿ ಬಟ್ಟೆಯನ್ನು ಸಹ ಬದಲಾಯಿಸದೆ ಹಾಗೆಯೇ ಸೀರೆಯಲ್ಲಿ ಮಲಗಿಕೊಂಡೆ. ಸೀರೆಯಲ್ಲಿ ಮಲಗಿದ್ದರಿಂದ ರಾತ್ರಿ ನನ್ನ ಕಣ್ಣಿಗೆ ನಿದ್ದೆನೇ ಹತ್ತಲಿಲ್ಲ. ಆಗ ಅಳಿಯಂದಿರು ಹೇಳಿದ್ರು, ಅತ್ತೆ, ನಿನ್ನೆ ರಾತ್ರಿ ನೀವು ನಿದ್ದೆ ಮಾಡಿಲ್ಲ ಅಂತ ನನಗೆ ಗೊತ್ತು. ಇದಕ್ಕೂ ಮೊದಲು ನಾನು ನಿಮ್ಮನ್ನು ನೋಡಿದ್ದೇನೆ. ನೀವು ರಾತ್ರಿಯಲ್ಲಿ ನೈಟಿ ಹಾಕಿಕೊಂಡು ಮಲಗ್ತಾ ಇದ್ರಿ. ನನ್ನಿಂದ ನೀವು ನಾಚಿಕೆ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಸೀರೆಯಲ್ಲಿ ನಿದ್ದೆ ಬರದೆ ಹೋದರೆ ನೀವು ನೈಟಿ ಧರಿಸಬಹುದು. ನಾನು ನಿಮ್ಮ ಅಳಿಯ ಅಲ್ಲ, ನಿಮ್ಮ ಮಗನೆಂದು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ರು. ನನ್ನನ್ನು ನೈಟಿಯಲ್ಲಿ ನೋಡಿ ಅಳಿಯಂದಿರು ಹೇಳಿದ್ರು, ಅತ್ತೆ, ಈ ಬಟ್ಟೆಯಲ್ಲಿ ನೀವು ತುಂಬಾ ಸುಂದರವಾಗಿ ಕಾಣ್ತಿದ್ದೀರಾ. ಅಳಿಯನ ಮಾತಿಗೆ ನಾನು ಮುಗುಳ್ನಗುತ್ತಾ ನನ್ನ ಜಾಗದಲ್ಲಿ ಮಲಗಲು ಹೋದೆ. ಮಾರನೆಯ ದಿನ ನಾನು ಬೆಳಿಗ್ಗೆ ತಿಂಡಿ ಮಾಡಿ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋಗದಾಗ ಅಕಸ್ಮಾತಾಗಿ ಕಾಲು ಜಾರಿ ಕೆಳಗೆ ಬಿದ್ದುಬಿಟ್ಟೆ. ಬಿದ್ದಾಗ ನನ್ನ ಸೊಂಟಕ್ಕೆ ತುಂಬ ಏಟಾಗಿತ್ತು. ಈಗ ನನಗೆ ಎದ್ದೇಳಲು ಕೂಡ ಆಗಲಿಲ್ಲ. ಆದ್ದರಿಂದ ನಾನು ನನ್ನ ಮಗಳನ್ನು ಕೂಗಿ ಕರೆದೆ. ಆದರೆ ಅವಳು ತನ್ನ ರೂಮಿನಿಂದ ಹೊರಗೆ ಬರಲೇ ಇಲ್ಲ. ಅವಳ ಬದಲು ಅಳಿಯಂದಿರು ಬಂದರು. ನಾನು ಬಾತ್ರೂಮಿನಲ್ಲಿ ಬಿದ್ದಿರುವುದನ್ನು ನೋಡಿ ಅವರು ತಕ್ಷಣ ಒಳಗೆ ಬಂದು ನನ್ನನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿದ್ರು. ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ತುಂಬಾ ನೋವಿತ್ತು. ಅಳಿಯಂದಿರು ತಕ್ಷಣ ಬಿಸಿ ನೀರಿನ ಬ್ಯಾಗನ್ನು ತಂದು ನನಗೆ ಕೊಟ್ಟರು. ಪಾಪ, ನನಗೆ ಸಹಾಯ ಮಾಡಲು ಹೋಗಿ ಅಳಿಯಂದಿರ ಆಫೀಸ್ ಬಟ್ಟೆಯೆಲ್ಲ ನೆನೆದೋಗಿತ್ತು. ಆ ಪರಿಸ್ಥಿತಿಯಲ್ಲಿ ಅಳಿಯಂದಿರು ನನಗೆ ಸಹಾಯ ಮಾಡಲು ಹಿಂದೆ ಯೋಚಿಸಲೇ ಇಲ್ಲ. ರಾಧಾ ನಿಧಾನವಾಗಿ ಸ್ವಲ್ಪ ಸಮಯದ ನಂತರ ನನ್ನ ರೂಮ್ಗೆ ಬಂದಳು. ಅವಳು ಗರ್ಭಿಣಿಯಾಗಿದ್ದರಿಂದ ಅವಳಿಂದ ನನಗೆ ಏನೂ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ನಾನು ಆಸ್ಪತ್ರೆಗೆ ಹೋಗಲು ನನ್ನ ಮಗಳಿಗಾಗಿ ಕಾಯ್ತಾ ಇದ್ದೆ. ಆದರೆ ನನ್ನ ಮಗಳು ಮಾತ್ರ ಬರಲಿಲ್ಲ. ಅಳಿಯಂದಿರು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಮುಂದಾದಾಗ ನಾನು ಹೇಳಿದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ಸೊಂಟ ನೋವು ಕಡಿಮೆಯಾಗುತ್ತೆ ಅಂತ. ನನ್ನ ಮಾತು ಕೇಳಿ ಅಳಿಯಂದಿರು ಸುಮ್ಮನಾಗ್ಬಿಟ್ರು. ನಂತರ ಆಫೀಸ್ಗೆ ಹೋಗುವಾಗ ರಾಧಾಗೆ ಹೇಳಿದ್ರು, ನಾನು ಮನೆಗೆ ಬರುವವರೆಗೂ ಅತ್ತೆಯನ್ನು ಚೆನ್ನಾಗಿ ನೋಡ್ಕೋ ಅಂತ. ಸಂಜೆ ಆಫೀಸ್ನಿಂದ ಬಂದ ಮೇಲೆ ಅಳಿಯಂದಿರು ಸ್ವತಃ ತಾವೇ ಅಡಿಗೆ ಮನೆಗೆ ಹೋಗಿ ಅಡಿಗೆಯನ್ನು ಮಾಡಿದ್ರು. ರಾಧಾ ಗರ್ಭಿಣಿಯಾದ್ದರಿಂದ ಅವಳಿಗೆ ಅಡಿಗೆ ಮಾಡಲು ಆಗಲಿಲ್ಲ. ರಾತ್ರಿ ಅಳಿಯಂದಿರು ಮತ್ತೆ ನನ್ನ ರೂಮಿಗೆ ಮಲಗಲು ಬಂದಾಗ ನಾನು ಸೊಂಟವನ್ನು ಹಿಡಿದುಕೊಂಡೇ ಮಲಕೊಂಡಿದ್ದೆ. ಆಗ ಅಳಿಯಂದಿರು ಜೆಂಡು ಬಾಂಬ್ ತೆಗೆದುಕೊಂಡು, ಅತ್ತೆ, ಇದನ್ನು ಹಚ್ಚುತ್ತೀನಿ, ಆಗ ನಿಮಗೆ ಸ್ವಲ್ಪ ಆರಾಮ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ನಾನು ಅಳಿಯಂದಿರಿಂದ ಸಹಾಯ ತೆಗೆದುಕೊಳ್ಳಲು ನನಗೊಂಚೂರು ಇಷ್ಟವಿರಲಿಲ್ಲ. ಆದರೆ ಅಳಿಯಂದಿರು ತುಂಬ ಒತ್ತಾಯ ಮಾಡಿದ್ರು. ರಾಧಾ ಗರ್ಭಿಣಿಯಾಗಿರುವುದರಿಂದ ಅವಳಿಗೆ ನನ್ನ ಸೇವೆ ಮಾಡಲು ಸಾಧ್ಯವಿಲ್ಲ. ನೀವು ನಿಮ್ಮ ಅಳಿಯಂದಿರಿಂದ ಸೇವೆ ಮಾಡಿಸಿಕೊಳ್ಳಲೆಂದೇ ಆ ದೇವರು ನಿಮಗೆ ಹೀಗೆ ಮಾಡಿದ್ದಾನೆ ಅಂತ ಅವರು ಹೇಳ್ತಾ ಇದ್ರು. ನಾನು ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಅವರು ನನಗೆ ಜೆಂಡು ಬಾಂಬ್ ಹಚ್ಚಲು ಶುರು ಮಾಡಿದ್ರು. ಯಾವ ರೀತಿಯಲ್ಲಿ ಅವರು ಜೆಂಡು ಬಾಂಬ್ ಹಚ್ಚಿದ್ರು ಅಂದರೆ ನನ್ನ ನೋವು ಕಡಿಮೆಯಾಗಿ ತಕ್ಷಣವೇ ನನಗೆ ನಿದ್ದೆ ಬಂದ್ಬಿಟ್ಟಿತ್ತು. ಅರ್ಧ ರಾತ್ರಿಯಲ್ಲಿ ನಾನು ಎಚ್ಚರವಾದಾಗ ಅಳಿಯಂದಿರು ನನ್ನ ಪಕ್ಕದಲ್ಲಿಯೇ ಮಲಗಿದ್ರು. ನಾನು ಅಳಿಯಂದಿರಿಂದ ದೂರ ಸರಿಯಲು ಪ್ರಯತ್ನಿಸಿದೆ. ಆಗ ಮತ್ತೆ ನನ್ನ ಸೊಂಟದಲ್ಲಿ ನೋವು ಕಾಣಿಸ್ಕೊಂಡಿತ್ತು. ನಾನು ತಕ್ಷಣ ನೋವಿನಿಂದ ಒದ್ದಾಡ್ತಾ ಇದ್ದೆ. ಇದರಿಂದ ಅಳಿಯಂದಿರು ಎಚ್ಚರವಾದ್ರು. ಬಹುಶಃ ಅವರಿಗೆ ನಿದ್ದೆ ಬರದೆ ಅವರು ಮಲಗಿರುವ ಹಾಗೆ ನಾಟಕವಾಡ್ತಾ ಇದ್ರು ಅಂತ ನನಗೆ ಅನ್ನಿಸ್ತಾ ಇತ್ತು. ಮಾರನೆಯ ದಿನ ನನಗೆ ಕೆಮ್ಮು ಬಂದಾಗ ತಕ್ಷಣ ಅಳಿಯಂದಿರು ನನ್ನ ಬೆನ್ನ ಮೇಲೆ ಕೈ ಆಡಿಸಲು ಶುರು ಮಾಡಿದ್ರು. ಇದೆಲ್ಲದರಿಂದ ರೋಸಿ ಹೋದ ನನಗೆ ಅಳಿಯಂದಿರೊಂದಿಗೆ ಒಂದೇ ರೂಮಿನಲ್ಲಿ ಇರಲು ಇಷ್ಟವಾಗಲಿಲ್ಲ. ಅವರು ನನ್ನನ್ನು ಆರೈಕೆ ಮಾಡುತ್ತಿರುವ ರೀತಿ ನನಗೆ ಸರಿ ಅನ್ನಿಸ್ತಾ ಇರಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ರಾಧಾ ನನ್ನ ರೂಮಿಗೆ ಬಂದಾಗ ನಾನು ಅವಳಿಗೆ ಹೇಳಿದೆ, ನಾನು ನನ್ನ ಸೊಸೆಯನ್ನು ವಾಪಸ್ ಕರೆಸ್ಕೋಬೇಕು ಅಂತ ಅಂದುಕೊಂಡಿದ್ದೇನೆ. ನನಗೆ ಮನೆ ಕೆಲಸ ಮಾಡುವುದು ತುಂಬ ಕಷ್ಟವಾಗ್ತಾ ಇದೆ. ಸೊಸೆ ಮನೆಯಲ್ಲಿದ್ದರೆ ಅವಳು ಮನೆಯ ಎಲ್ಲ ಕೆಲಸವನ್ನು ನೋಡ್ಕೊಳ್ತಾ ಇದ್ಲು ಅಂತ ಹೇಳಿದಾಗ ರಾಧಾ ಹೇಳಿದ್ರು, ಅಮ್ಮ, ಕೆಲವು ದಿನಗಳಿಂದ ನಿನ್ನ ಅಳಿಯ ನಿನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಿಮಗೆ ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ. ಆದರೂ ನೀವು ನಿಮ್ಮ ಸೊಸೆಯನ್ನು ಯಾಕೆ ಕರೀತಿದ್ದೀರಿ? ನಿಮ್ಮ ಅಳಿಯಂದಿರು ಸೇವೆ ಮಾಡ್ತಾ ಇರೋದು ನಿಮಗೆ ಇಷ್ಟವಾಗ್ತಾ ಇಲ್ವಾ? ನಾನು ಅವಳಿಗೆ ಹೇಳಲು ಬಯಸಿದ್ದನ್ನು ಅವಳು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಆದ್ದರಿಂದ ಇಂದು ರಾತ್ರಿ ನಾನು ಅಳಿಯಂದಿರಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ನಿರ್ಧಾರ ಮಾಡಿದೆ. ರಾತ್ರಿ ಅಳಿಯಂದಿರು ನನ್ನ ರೂಮ್ಗೆ ಬಂದಾಗ ನಾನು ಅವರಿಗೆ ಹೇಳಿದೆ, ಅಳಿಯಂದಿರೆ, ನೀವು ರಾಧಾ ಜೊತೆ ಹೋಗಿ ಮಲ್ಕೊಳ್ಳಿ. ಇಂತಹ ಸ್ಥಿತಿಯಲ್ಲಿ ಅವಳನ್ನು ಒಂಟಿಯಾಗಿ ಮಲಗಲು ಬಿಡಬೇಡಿ. ನನ್ನ ಸೊಸೆ ವಾಪಸ್ ಬರ್ತಾ ಇದ್ದಾಳೆ. ಆಗ ಅವಳು ನನ್ನ ರೂಮಿನಲ್ಲಿ ಮಲಗುತ್ತಾಳೆ.
ಯಾಕೆ ಅತ್ತೆ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ತಾನೆ, ನೀವು ಯಾಕೆ ನನ್ನನ್ನು ಬೇರೆಯವನೆಂದು ತಿಳಿದುಕೊಂಡಿದ್ದೀರಾ ಅಂತ ಹೇಳಿ ಅವನು ನನ್ನ ರೂಮಿನಿಂದ ಹೊರಗೆ ಹೊರಟೋದ. ಬಹುಶಃ ಅವನಿಗೆ ನನ್ನ ಮಾತಿನಿಂದ ಕೋಪ ಬಂದಿರಬೇಕು ಅಂತ ಅಂದುಕೊಂಡು ನಾನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಳಿಯಂದರಿಗೆ ಅರ್ಥ ಮಾಡಿಸಲು ಅವರ ರೂಮಿನ ಕಡೆ ಹೆಜ್ಜೆ ಹಾಕತೊಡಗಿದೆ. ನಾನು ಅವರ ರೂಮಿನ ಬಳಿಗೆ ಬಂದಾಗ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ. ನನ್ನ ಮಗಳು ಕೋಪದಲ್ಲಿ ಹೇಳ್ತಾ ಇದ್ಲು, ರಾಜೇಶ್, ನಿನ್ನಿಂದ ಯಾವ ಕೆಲಸವೂ ಸರಿಯಾಗಿ ಮಾಡಲಾಗ್ತಾ ಇಲ್ಲ. ಕಳೆದ ಕೆಲವು ದಿನಗಳಿಂದ ನಾನೇ ಎಲ್ಲವನ್ನೂ ಮಾಡ್ತಾ ಇದ್ದೀನಿ. ಇಲ್ಲಿಯವರೆಗೂ ನಿನಗೆ ಅಮ್ಮನ ವಿಶ್ವಾಸವನ್ನು, ಪ್ರೀತಿಯನ್ನು ಗಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ನಾನು ತವರು ಮನೆಯಲ್ಲಿ ಇರುವುದಕ್ಕಾಗಿ ಏನೇನೆಲ್ಲ ಮಾಡಬೇಕಾಗಿ ಬರ್ತಾ ಇದೆ. ಗರ್ಭಿಣಿಯಾಗದಿದ್ದರೂ ಕೂಡ ನಾನು ಗರ್ಭಿಣಿ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದೀನಿ. ನಾವು ಈ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕು ಅಂತ ಇಲ್ಲಿಗೆ ಬಂದಿದ್ದೇವೆ ಎನ್ನುವುದನ್ನು ನೀನು ಮರೆತು ಬಿಟ್ಟಿದೆಯಾ? ನಿನ್ನ ಸಂಪಾದನೆಯಿಂದ ನಾವು ಇಷ್ಟು ದೊಡ್ಡ ಮನೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ನಿನ್ನ ಮನೆಯಲ್ಲಿ 2 ರೂಮ್ಗಳಿದ್ದಾವೆ, ಆದರೆ ನನ್ನ ಅಮ್ಮನ ಬಳಿ 2 ಮನೆಗಳಿದ್ದಾವೆ. ಒಂದು ಮನೆಯನ್ನಾದರೂ ನನ್ನ ಹೆಸರಿಗೆ ಮಾಡಿಸಿಕೊಳ್ಳಬೇಕೆನ್ನೋದೇ ನನ್ನ ಆಸೆ. ಇದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ತಯಾರಾಗಿದ್ದೇನೆ. ಅಮ್ಮ ಅತ್ತಿಗೆಯನ್ನು ವಾಪಸ್ ಮನೆಗೆ ಕರೆಯೋದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಅತ್ತಿಗೆ ಮನೆಗೆ ಬಂದರೆ ನಮ್ಮಿಬ್ಬರ ನಾಟಕ ಬಯಲಾಗ್ಬಿಡುತ್ತೆ. ಒಂದು ವೇಳೆ ಅಮ್ಮನ ಮುಂದೆ ನಮ್ಮ ಈ ನಾಟಕ ಸಾಬೀತಾಗೋದ್ರೆ ಈ ಮನೆ ನಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ. ನನ್ನ ಮಗಳು ಹೀಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡು ನಾನು ದಂಗಾಗಿ ಹೋದೆ. ಅವಳು ಸ್ವತಃ ತಾನು ಗರ್ಭಿಣಿ ಎಂದು ಹೇಳಿ ನನ್ನ ಭಾವನೆಗಳೊಂದಿಗೆ ಆಟವಾಡಿದ್ಲು. ಕಳೆದ ಕೆಲವು ದಿನಗಳಿಂದ ನನ್ನ ಸೇವೆ ಮಾಡಿದಂತೆ ನನ್ನ ಮೇಲೆ ಪ್ರೀತಿ ಇರುವಂತೆ ತೋರಿಸ್ಕೊಳ್ತಾ ಇದ್ಲು. ತವರು ಮನೆಯ ಆಸ್ತಿಯನ್ನು ಪಡೆಯಲು ಈ ರೀತಿ ನಾಟಕ ಮಾಡ್ತಾ ಇದ್ದಾಳೆ ಅಂತ ಅರ್ಥವಾಗಿ ನಾನು ಸೈಲೆಂಟ್ ಆಗಿ ಅಲ್ಲಿಂದ ನನ್ನ ರೂಮಿಗೆ ಬಂದುಬಿಟ್ಟೆ. ಸ್ವಲ್ಪ ಸಮಯದ ನಂತರ ನನ್ನ ಅಳಿಯ ನನ್ನ ರೂಮಿನಲ್ಲಿ ಬಂದು ಮಲಗಿಕೊಂಡ್ರು. ಮಾರನೆಯ ದಿನ ತಿಂಡಿ ಮಾಡುವ ಸಮಯದಲ್ಲಿ ನನ್ನ ಮಗ ಸೊಸೆಯನ್ನು ನೋಡಿ ನನ್ನ ಮಗಳು ಮತ್ತು ಅಳಿಯಂದಿರು ಇಬ್ಬರು ಶಾಕ್ ಆಗಿಬಿಟ್ಟಿದ್ರು. ಆಗ ರಾಧಾ ಕೋಪವಾಗಿ ಕೇಳಿದ್ಲು, ಅಮ್ಮ, ನೀನು ಇವರನ್ನು ಇಲ್ಲಿಗೆ ಯಾಕೆ ಕರೆಸಿದ್ದೀಯಾ? ನಾನು ಮಾತ್ರ ಶಾಂತವಾಗಿ ಹೇಳಿದೆ, ರಾತ್ರಿ ನಾನು ನಿನ್ನ ಹಾಗೂ ಅಳಿಯನ ಮಾತುಕತೆಗಳನ್ನು ಕೇಳಿಸ್ಕೊಂಡೆ. ನೀನು ಅಳಿಯಂದಿರನ್ನು ಮುಂದೆ ಬಿಟ್ಟು ಇಷ್ಟೆಲ್ಲ ನಾಟಕ ಆಡಿದ್ರೆ ಏನು ಪ್ರಯೋಜನ ಬಂತು? ನನ್ನ ಸೊಸೆಯನ್ನು ಸುಳ್ಳುಗಾತಿ ಎಂದು ಸಾಬೀತು ಮಾಡಿ ಅವಳನ್ನು ಮನೆಯಿಂದ ಓಡಿಸಿದೆ. ಬಾತ್ರೂಮಿನಲ್ಲಿ ಸೋಪು ನೀರನ್ನು ಹಾಕಿ ನನ್ನನ್ನು ಕೆಳಗೆ ಬೀಳುವಂತೆ ಮಾಡಿದೆ. ಇಷ್ಟು ವರ್ಷಗಳಿಂದ ನನ್ನ ಸೊಸೆ ನನ್ನನ್ನು ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ಲು. ಅವಳ ಮೇಲೆ ನಾನು ನಂಬಿಕೆನೇ ತೋರಲಿಲ್ಲ. ನಿನ್ನ ಮಾತು ಕೇಳಿ ಅವಳನ್ನು ಮನೆಯಿಂದ ಹೊರ ಹಾಕ್ಬಿಟ್ಟೆ. ನೀನು ನನ್ನ ಸ್ವಂತ ಮಗಳು, ನಾನು ಹೆತ್ತ ಮಗಳು. ಆದರೆ ಆಸ್ತಿಗಾಗಿ ನನ್ನ ವಿರುದ್ಧವೇ ನೀನು ಸಂಚು ನಡೆಸಿದ್ದೀಯಾ. ಆಸ್ತಿಗಾಗಿ ನೀನು ಸಂಬಂಧವನ್ನೇ ಮರೆತು ಹೋದೆ. ಈ ಮನೆಯ ಒಂದೇ ಒಂದು ಇಟ್ಟಿಗೆ ಕೂಡ ನಿನ್ನ ಹೆಸರಿಗೆ ಆಗಲು ನಾನು ಬಿಡೋದಿಲ್ಲ. ಸಾಯುವವರೆಗೂ ಯಾರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೋ ಅವರಿಗೆ ಈ ಆಸ್ತಿ ಸಿಗೋದು. ನಿನ್ನಂತಹ ಹೆಣ್ಣು ಮಕ್ಕಳನ್ನು ಪದೇ ಪದೇ ತವರು ಮನೆಗೆ ಕರೆಯುವುದೇ ದೊಡ್ಡ ತಪ್ಪಾಗೋಗಿದೆ. ಅಪ್ಪ ಅಮ್ಮ ಎಷ್ಟೋ ಖರ್ಚು ಮಾಡ್ತಾರೆ ನಿಮ್ಮಂಥವರಿಗಾಗಿ. ಆದರೆ ಹೆಣ್ಣು ಮಕ್ಕಳ ಜವಾಬ್ದಾರಿ ಎಂದಿಗೂ ಮುಗಿದು ಹೋಗೋದಿಲ್ಲ. ಅವರ ಸರತಿ ಬಂದಾಗ ಅವರು ಯಾವಾಗಲೂ ಒಂದೇ ಮಾತು ಹೇಳ್ತಾರೆ, ನಮಗಾಗಿ ನೀವು ಏನು ಮಾಡಿದ್ರಿ ಅಂತ. ನಿನ್ನಂತಹ ದುರಾಸೆ ತುಂಬಿದವರಿಗೆ ನನ್ನ ಮಾತು ಅರ್ಥವಾಗಲ್ಲ. ನೀನು ಯಾವತ್ತೂ ಬದಲಾಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ನಾನು ಬದಲಾಗ್ತಾ ಇದ್ದೀನಿ. ನಿನ್ನನ್ನು ನನ್ನಿಂದ ದೂರ ಇಡ್ತೀನಿ. ಇಂದಿನಿಂದ ನಾನು ನಿನ್ನ ಮುಖವನ್ನು ಸಹ ನೋಡಲು ಬಯಸುವುದಿಲ್ಲ. ನಿನ್ನಿಂದ ನಾನು ನನ್ನ ಮಗ ಹಾಗೂ ಸೊಸೆಯನ್ನು ಶಾಶ್ವತವಾಗಿ ದೂರ ಮಾಡ್ಕೊಳ್ತಾ ಇದ್ದೆ. ಆದರೆ ಸತ್ಯ ಒಂದಲ್ಲದೆ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ಅಳಿಯಂದಿರು ಹೊರಗಿನವರಾಗಿರುತ್ತಾರೆ ಅಂತ ನಾನು ಅಂದುಕೊಂಡೆ. ಆದರೆ ಹೆಣ್ಣು ಮಕ್ಕಳು ಕೂಡ ಈ ರೀತಿ ವ್ಯವಹಾರ ಮಾಡಿದ್ರೆ ಅಪ್ಪ ಅಮ್ಮ ಯಾವ ರೀತಿ ಯೋಚಿಸಬೇಕು ಹೇಳು? ಮೋಸದಿಂದ, ದುರಾಸೆಯಿಂದ ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಂಡು ಆಸ್ತಿ ಬಂದು ಬಿಡುತ್ತೆ ಅಂದುಕೊಂಡ್ರೆ ಅಂತಹ ಆಸ್ತಿ ಐಶ್ವರ್ಯ ಯಾವತ್ತೂ ಉಳಿಯೋದಿಲ್ಲ ಅಂತ ಹೇಳಿ ಅವರಿಬ್ಬರನ್ನು ಮನೆಯಿಂದ ಹೊರಗಡೆ ಕಳಿಸಿಬಿಡ್ತಾರೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.